ವಿದೇಶಿ ಪ್ರವಾಸಿ ಸ್ಥಳೀಯ ಹೋಂಸ್ಟೇ ಮಾಲಕಿ ಮೇಲೆ ಗ್ಯಾಂಗ್ ರೇಪ್ ಮತ್ತು ಓರ್ವ ಪ್ರವಾಸಿಗನ ಕೊಲೆ ನಂತರ ಹಂಪಿ ಆನೆಗುಂದಿ ಸುತ್ತಮುತ್ತಲಿನ ವ್ಯಾಪಾರಸ್ಥರು ಜನರು ಕಂಗಾಲಾಗಿಸಿದೆ. ಇನ್ನು ವಿದೇಶಿ ಪ್ರವಾಸಿಗರನ್ನೇ ನಂಬಿ ಜೀವನ ಕಟ್ಟಿಕೊಂಡವರಿಗೆ ಇದೀಗ ದೊಡ್ಡ ಪೆಟ್ಟೆ ಬಿದ್ದಿದೆ. ಈ ಕುರಿತ ವರದಿ ಇಲ್ಲಿದೆ. ಸಾಣಾಪುರ ಅತ್ಯಾಚಾರ ಪ್ರಕರಣದ ಎಫೆಕ್ಟ್ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಬರೆ ಎಳೆದ ಕೇಸ್. ಇದೇ ತಿಂಗಳು ಮಾರ್ಚ್ 6ರಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಕೆರೆ ಸಮೀಪದ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ನಡೆದ ಘಟನೆ ದೇಶವೇ ಬೆಚ್ಚಿ ಬೀಳಿಸಿದೆ. ರಾತ್ರಿ ಸಮಯದಲ್ಲಿ ನಕ್ಷತ್ರಗಳನ್ನ ನೋಡುತ್ತಾ ಗಿಟಾರ್ ಬಾರಿಸುತ್ತಾ ಕೂತಿದ್ದವರ ಮೇಲೆ ಮೂವರು ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ರು. ಮೂವರು ಪ್ರವಾಸಿಗರನ್ನ ನಾಲೆಗೆ ದೂಡಿದ್ರು. ಇಸ್ರೇಲ್ ಮಹಿಳೆ ಸ್ಥಳೀಯ ಹೋಂಸ್ಟೇ ಮಾಲೀಕೆ ಮೇಲೆ ಗ್ಯಾಂಗ್ ರೇಪ್ ನಡೆಸಿದ್ರು. ನಾಲೆಗೆ ಬಿದ್ದಿದ್ದ ಒಡಿಶಾ ಪ್ರವಾಸಿಗ ಮೃತಪಟ್ಟಿದ್ದ. ಈ ಘಟನೆ ಇದೀಗ ದೇಶವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಈ ಪ್ರಕರಣ ಇದೀಗ ಸ್ಥಳೀಯರ ಹೊಟ್ಟೆ ಮೇಲೆ ಹೊಡೆತ ಬಿದ್ದಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ವಿದೇಶಿ ಪ್ರವಾಸಿಗರು ಬರೋದು ಹಂಪಿ, ಆನೆಗೊಂದಿ ಸೇರಿದಂತೆ ಸುತ್ತಮುತ್ತಲಿನ ಸ್ಥಳಗಳಿಗೆ. ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕಿನ ಸಾಣಾಪುರಕ್ಕೆ ಹೆಚ್ಚಿನ ವಿದೇಶಿ ಪ್ರವಾಸಿಗರು ಬರ್ತಾರೆ. ಆದರೆ ಗ್ಯಾಂಗ್ ರೇಪ್ ಮತ್ತು ಕೊಲೆ ಪ್ರಕರಣದ ನಂತರ ಸ್ಥಳೀಯರು ಕಂಗಾಲಾಗುವಂತೆ ಮಾಡಿದೆ. ಮುಂದಿನ ದಿನದಲ್ಲಿ ಈ ಭಾಗಕ್ಕೆ ಪ್ರವಾಸಿಗರು ಬರಲು ಹಿಂದೇಟು ಹಾಕೋ ಸಾಧ್ಯತೆ ಹೆಚ್ಚಾಗಿದೆ. ಪ್ರವಾಸಿಗರು ಬಾರದೇ ಇದ್ರೆ ತಾವು ಜೀವನ ನಡೆಸೋದು ಕಷ್ಟವಾಗುತ್ತೆ ಅಂತಾರೆ ಸ್ಥಳೀಯರು. ದಿನನಿತ್ಯ ಅಂಗಡಿ ಆಗಲಿ, ನೀರಿನ ಒಂದು ಮಾರೋದಾಗಲಿ, ಮತ್ತು ಆಮೇಲೆ ಬೇರೆ ಬೇರೆ ಒಂದು ವ್ಯವಹಾರಗಳು ಸರ್ ಬದುಕೋಕೆ ಒಂದು ದಾರಿ. ಯಾಕಂದ್ರೆ ಪ್ರವಾಸಿಗರು ಬಂದವರ ಸಲುವಾಗಿ ಅದ್ರ ಮೇಲೆ ಜೀವನ ನಡೆಸ್ತಾರ. ಆ ಇದರಿಂದ ಇಲ್ಲಿ ಪ್ರವಾಸಿಗರು ಬಂದು ಹೋದ್ರೆ ಮಾತ್ರ ನಮಗೆ ಒಂದು ಊರಿಗೆ ಅನುಕೂಲ ಆಗ್ತೈತಿ. ಇಂಥ ಘಟನೆಗಳು ನಡಿಬಾರ್ದು ಸರ್. ವಿದೇಶಿ ಪ್ರವಾಸಿಗರನ್ನ ನೆಚ್ಚಿಕೊಂಡೇ ಸಾಣಾಪುರ, ಆನೆಗೊಂದಿ, ಬಸ್ಸಾಪುರ ಸೇರಿದಂತೆ ಹಲವೆಡೆ ಹೋಂಸ್ಟೇ ರೆಸಾರ್ಟ್ಗಳು ತಲೆ ಎತ್ತಿವೆ. ಸಾಣಾಪುರ ಪುಟ್ಟ ಹಳ್ಳಿಯಾಗಿದ್ದರೂ ಮೆಡಿಕಲ್ ಶಾಪ್ನಿಂದ ಹಿಡಿದು ರೆಂಟ್ ಮೇಲೆ ಬೈಕ್ ನೀಡೋ ಸೆಂಟರ್ಗಳು, ಜನರಲ್ ಸ್ಟೋರ್, ಅಲಂಕಾರಿಕ ವಸ್ತುಗಳ ಮಾರಾಟ ಅಂಗಡಿಗಳು ತಲೆ ಎತ್ತಿವೆ. ವ್ಯಾಪಾರ ಮಾಡಿ ನೂರಾರು ಜನರು ಜೀವನ ನಡೆಸುತ್ತಿದ್ದಾರೆ. ಇವರೆಲ್ಲರಿಗೂ ವ್ಯಾಪಾರವಾಗೋದೇ ವಿದೇಶಿಗರಿಂದ. ಆದರೆ ವಿದೇಶಿಗರ ಸಂಖ್ಯೆ ಕಡಿಮೆ ಆದರೆ ಸ್ಥಳೀಯರ ಜೀವನ ನಿರ್ವಹಣೆ ಕಷ್ಟವಾಗುತ್ತೆ ಅಂತಿದ್ದಾರೆ. ಸಾಣಾಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಇಸ್ರೇಲ್ನಿಂದಲೇ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ. ಆದರೆ ಇಸ್ರೇಲ್ ಮಹಿಳೆ ಮೇಲೆಯೇ ಅತ್ಯಾಚಾರ ನಡೆದಿರೋದ್ರಿಂದ ಇಸ್ರೇಲ್ ಪ್ರವಾಸಿಗರು ಮುಂದಿನ ದಿನದಲ್ಲಿ ಬರೋದು ಕಡಿಮೆಯಾಗಬಹುದು. ಪ್ರವಾಸಿಗರು ಬಾರದೇ ಇದ್ರೆ ತಮ್ಮ ಹೊಟ್ಟೆಪಾಡು ಏನು ಅನ್ನೋ ಚಿಂತೆ ಸ್ಥಳೀಯರನ್ನ ಕಾಡುತ್ತಿದೆ. ಯಾರೋ ಮಾಡಿದ ತಪ್ಪಿಗೆ ತಾವು ಸಂಕಷ್ಟ ಪಡುವಂತಾಗಿದೆ ಅಂತ ಸ್ಥಳೀಯರು ನೋವು ಹೊರಹಾಕುತ್ತಿದ್ದಾರೆ. ಗ್ಯಾಂಗ್ ರೇಪ್ ಮತ್ತು ಕೊಲೆ ಪ್ರಕರಣದಿಂದ ಇದೀಗ ವಿದೇಶಿಗರ ಸ್ವರ್ಗವಾಗಿದ್ದ ಆನೆಗೊಂದಿ, ಸಾಣಾಪುರ ಭಾಗದಲ್ಲಿ ಆತಂಕ ಮನೆ ಮಾಡಿದೆ. ವಿದೇಶಿಗರ ಸಂಖ್ಯೆ ಕಡಿಮೆ ಆದರೆ ಸ್ಥಳೀಯರು ಸಂಕಷ್ಟಕ್ಕೆ ಸಿಲುಕೋದು ಗ್ಯಾರಂಟಿ. ಇನ್ನು ಮುಂದೆ ಈ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಪೊಲೀಸರು ಅನೇಕ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ. ಆದರೆ ಇವು ತಾತ್ಕಾಲಿಕವಾಗಿರದೆ ನಿರಂತರವಾಗಿರಬೇಕು ಅನ್ನೋದು ಜಿಲ್ಲೆಯ ಜನರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.